ನಾವೆಲ್ಲರೂ ಬಗೆ ಬಗೆಯ ರುಚಿಯ ಬೋಂಡದ ಅಂಗಡಿಗಳನ್ನ ನೋಡಿದ್ದೇವೆ. ಆದರೆ ಚಿಕ್ಕಮಗಳೂರಿನ ತೊಗರಿ ಹಂಕಲ್ ಸರ್ಕಲ್ ಬಳಿ ಇರುವ ಈ ಅಂಗಡಿ ಮಾತ್ರ ತುಂಬಾನೇ ಡಿಫರೆಂಟ್. ಅಂಗಡಿಯ ಹೆಸರು ಸ್ವಚ್ಛ ಭಾರತ. ಮಾಲೀಕನ ವೇಷಭೂಷಣ ವಿಚಿತ್ರ. ಕಳೆದ 6 ವರ್ಷಗಳಿಂದ ಈ ಅಂಗಡಿ ತನ್ನದೇ ಆದ ಶೈಲಿಯಲ್ಲಿ ಜನಪ್ರಿಯತೆ ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಬಗ್ಗೆ ನೀಡಿದ ಕರೆಗೆ ಸ್ಫೂರ್ತಿಗೊಂಡು ಮಾಲೀಕ ಜಾರ್ಜ್ ಯುಕ್ವೆಂಟನ್ ತಮ್ಮ ಅಂಗಡಿಗೆ ಈ ಹೆಸರು ಇಟ್ಟಿದ್ದಾರೆ. ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವ ಇಲ್ಲಿ ಆಲೂ ಬೋಂಡಾ, ವಡೆ, ಮೊಟ್ಟೆ ಬೋಂಡಾ ಮತ್ತು ಚುರುಮುರಿ ಲಭ್ಯವಿದೆ. ಈ ಅಂಗಡಿಯ ಮಾಲೀಕ ಜಾರ್ಜ್ ಅವರು ಬೋಂಡಾ ಬಿಡುವಾಗ ಅಥವಾ ವ್ಯಾಪಾರ ಮಾಡುವಾಗ ಹೆಲ್ಮೆಟ್ ಬಳಸ್ತಾರೆ. ಇದರ ಹಿಂದಿನ ಉದ್ದೇಶ ಕೇಳಿದ್ರೆ ನೀವು ದಂಗಾಗ್ತೀರಿ. ಬೋಂಡಾ ಕರಿಯುವಾಗ ಕಾದ ಎಣ್ಣೆ ಕಣ್ಣಿಗೆ ಸಿಡಿಯಬಾರದು ಮತ್ತು ಮಾತನಾಡುವಾಗ ಎಂಜಲು ಬೋಂಡಾ ಅಥವಾ ಚಿರುಮುರಿಗೆ ಬೀಳಬಾರದು ಎಂದು ಅವರು ಈ ಪದ್ಧತಿಯನ್ನ 6 ವರ್ಷಗಳಿಂದ ಪಾಲಿಸುತ್ತಿದ್ದಾರೆ. ಮಾಲೀಕರ ಈ ಕಾಳಜಿಯೇ ಅವರನ್ನ ಗ್ರಾಹಕರಿಗೆ ಹತ್ತಿರವಾಗಿಸಿದೆ. ಈ ವಿಶೇಷ ಬೋಂಡಾ ಅಂಗಡಿಯು ಪ್ರತಿದಿನ ಸಂಜೆ 5 ರಿಂದ ರಾತ್ರಿ 9 ಗಂಟೆವರೆಗೆ ತೆರೆದಿರುತ್ತದೆ. ದಿನಕ್ಕೆ ಸುಮಾರು 2,000 ರೂಪಾಯಿವರೆಗೂ ವ್ಯಾಪಾರ ನಡೆಯುತ್ತದೆ. ತನ್ನ ನೈರ್ಮಲ್ಯ ಮತ್ತು ವಿಶಿಷ್ಟ ಮ್ಯಾನರಿಸಂನಿಂದ ಈ ಅಂಗಡಿ ಚಿಕ್ಕಮಗಳೂರಿನಲ್ಲಿ ಸಖತ್ ಫೇಮಸ್ ಆಗಿದೆ. ನೀವು ಕೂಡ ಚಿಕ್ಕಮಗಳೂರಿನಲ್ಲಿದ್ದರೆ ಒಮ್ಮೆ ಈ ಅಂಗಡಿಗೆ ಭೇಟಿ ನೀಡಿ ಸವಿಯಿರಿ. ಜಾರ್ಜ್ ಯುಕ್ಟರ್ ಅಂತ. ಎಷ್ಟು ವರ್ಷದಿಂದ ಈ ಬೋಂಡದ ಅಂಗಡಿಯನ್ನು ಮಾಡ್ತಿದ್ದೀರಾ? 6 ವರ್ಷದಿಂದ. ನಮ್ಮ ಮೋದಿಯವರು ಸ್ವಚ್ಛ ಭಾರತ ಸ್ಥಿತಿಯಾದರೆ ಸ್ವಚ್ಛವಾಗಿರ್ಬೇಕಂತ ಅಷ್ಟೇ, ನಾನು ನೀಟಾಗಿರಲಿ ಅಂತ ಅದಕ್ಕೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೆ. ಆಮೇಲೆ ಯಾವುದೇ ಬೋಂಡದ ಅಂಗಡಿ ಬೋಂಡ ಕೊಟ್ಟು ನ್ಯೂಸ್ ಪೇಪರಲ್ಲಿ ಕೊಡೋಲ್ಲ, ಎಲ್ಲ ಇದರಲ್ಲಿ ಪೇಪರಲ್ಲಿ ಕೊಡ್ತೀನಿ. ಆಮೇಲೆ ನಾಪ್ಕಿನ್ನು ಆಮೇಲೆ ಎಲ್ಲ ನೀಟ್ನೆಸ್ ಮೇಂಟೈನ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಸ್ವಚ್ಛ ಭಾರತ ಅಂತ ಹೆಸರಿದ್ವಿ. ಹೆಲ್ಮೆಟ್ ಯಾಕೆ ಹಾಕ್ಕೊಳ್ಳೋದಂದರೆ ನಮ್ಮ ಕಣ್ಣಿಗೆ ಎಣ್ಣೆ ಆಗಬಾರ್ದು ಅಂತ. ಆಮೇಲೆ ನಾವು ಮಾತಾಡಿದಾಗ ಎಂಜಿಲಾಗುತ್ತೆ, ಎಂಜಿನೆಲ್ಲ ಆಗುತ್ತೆ, ಅದು ಆಗಲ್ಲ ಅಂತೇಳಿ ಸ್ವಲ್ಪ ನಾನು ಮೇಂಟೆನ್ಸ್ ಮಾಡೋಕ್ಕೋಸ್ಕರ ಹೆಲ್ಮೆಟ್. ಎಗ್ ಬೋಂಡ ಸಿಕ್ಕುತ್ತೆ, ಹಾಲು ಬೋಂಡ ಸಿಕ್ಕುತ್ತೆ, ಚರ್ಮುರಿ ಸಿಕ್ಕುತ್ತೆ, ವಡೆ ಸಿಕ್ಕುತ್ತೆ, ಆಮೇಲೆ ಆಲೂ ಬೋಂಡ. ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಸರ್ ನೀವು? ಇದಕ್ಕೊಂದು 2,000 ಒಟ್ಟನ್ನು ಮಿನಿಮಮ್ ಮಾಡೋದಷ್ಟೇ, ಜಾಸ್ತಿ ಮಾಡೋದು.